ಡಾಕ್ಯುಮೆಂಟ್ ಸ್ಕ್ಯಾನರ್ನ ಹಾಕ್ರಿ. ನೆಕ್ಸ್ಟ್ ಸ್ಕ್ಯಾನ್ ಸೇವ್ ಅಂತಂದ್ರಿ. ಅದರಲ್ಲಿ 27ನೇ ತಾರೀಕಿಗೆ ಕಟ್ ಮಾಡಿಕೊಡ್ರಿ. ಡೆಸ್ಕ್ಟಾಪ್ ಬರ್ರಿ. ಅಲ್ಲಿ ಎಕ್ಸಾಮ್ 2022-23 ಫೈಲ್ ಓಪನ್ ಮಾಡಿರಿ. ಫೈಲ್ ಅಲ್ಲಿ ನೀವು ಫೈಲ್ ಕ್ರಿಯೇಟ್ ಮಾಡಿಕೊಡ್ರಿ. 27/9/2023 ರಿನೇಮ್ ಓಕೆ ಹೊಡ್ರಿ. ಅದನ್ನು ಓಪನ್ ಮಾಡಿರಿ. ಡಬಲ್ ಕ್ಲಿಕ್ ಪೇಸ್ಟ್ ಮಾಡಿರಿ. ಈಗ ಕ್ರೋಮ್ ಬ್ರೌಸರ್ ಓಪನ್ ಮಾಡಿರಿ. ಮೇಲೆ UCMS ಲಾಗಿನ್ ಓಪನ್ ಮಾಡಿ. ಈಗ ಲಾಗಿನ್ ಓಕೆ. ಇಲ್ಲಿ ಕಾಲೇಜ್ PG ಸೆಂಟರ್ ಅಂತ ಸೆಲೆಕ್ಷನ್ ಮಾಡಿಕೊಡ್ರಿ. ಆಮೇಲೆ ಕಾಲೇಜ್ ಯೂಸರ್ ನೇಮ್ ಹಾಕಿ, ನಂತರ ಪಾಸ್ವರ್ಡ್ ಹಾಕಿ. ಪಾಸ್ವರ್ಡ್ ಎಂಟ್ರಿ ಮಾಡಿ. ನೆಕ್ಸ್ಟ್ ಕ್ಯಾಪ್ಚರ್ ಎಂಟ್ರಿ ಮಾಡಿರಿ. ಲಾಗಿನ್ ಓದ್ರಿ. ನೆಕ್ಸ್ಟ್ ಅಟೆಂಡೆನ್ಸ್ ನೋಡ್ರಿ. ಅದ್ರಾಗ ಪ್ರಾಕ್ಟಿಕಲ್ ಥಿಯರಿ ಅಟೆಂಡೆನ್ಸ್ ನೋಡ್ರಿ. 2022-23 ಆಗಸ್ಟ್. ಓಕೆ. ಇಲ್ಲಿ ಸಬ್ಜೆಕ್ಟ್ ಕೋಡ್ ಹಾಕ್ರಿ. ಅಪ್ಡೇಟ್ ಅಟೆಂಡೆನ್ಸ್ ಅಂತೇಳಿ ಕ್ಲಿಕ್ ಮಾಡಿರಿ. ಅಲ್ಲಿ ಅಟೆಂಡೆನ್ಸ್ ಶೀಟ್ ನಂಬರ್ ಅಂತಂದರೆ ಶೀಟ್ ನಂಬರ್ ಕ್ಲಿಕ್ ಮಾಡಿಕೊಡ್ರಿ. ತಳಗೆ ಸ್ಕಾರ್ಲಾಕ್ ಮಾಡಿರಿ. ಅಲ್ಲಿ ಮೊದಲಿಗೆ ಎಲ್ಲ ಟೋಟಲ್ ಪ್ರೆಸೆಂಟ್ ಇದ್ದಿದ್ದನ್ನು ಪ್ರೆಸೆಂಟ್ ಅಂತ ಮೇಲೆ ಬಾಕ್ಸ್ ಕ್ಲಿಕ್ ಮಾಡಿಕೊಡ್ರಿ. ಆದರೆ ಈಗ ಆಬ್ಸೆಂಟ್ ಇದ್ದ ಸ್ಟೂಡೆಂಟನ್ನು ಆಬ್ಸೆಂಟ್ ಒಳಗೆ ಕ್ಲಿಕ್ ಮಾಡಿಕೊಡ್ರಿ. ಆಬ್ಸೆಂಟ್ ಇದ್ದ ಸ್ಟೂಡೆಂಟ್ ಲೀಸ್ಟ್ ನಂಬರ್ ನೋಡ್ಕೊಡ್ರಿ. ಅಕಾಡೆಮಿಕ್ ಇಯರ್ 2022-23 ಆಗಸ್ಟ್ ಸೆಪ್ಟೆಂಬರ್. ವ್ಯೂ ಸಬ್ಜೆಕ್ಟ್ ಕೋಡ್ ಹಾಕ್ರಿ. 012 ECO 011 ಜನ್ರೇಷನ್ ಬಂಡಲ್ ನಂಬರ್ ಅಂತೈತಿ, ಅಲ್ಲಿ ಕ್ಲಿಕ್ ಮಾಡಿರಿ. ಕೆಳಗಡೆ ಹೋಗ್ರಿ. ಪ್ಯಾಕೆಟ್ ನಂಬರ್ ಅದನ್ನ ನಂಬರ್ ಸೆಲೆಕ್ಷನ್ ಮಾಡಿರಿ. ಆ್ಯಡ್ ಅಂತೋತ್ರಿ. ಅದು ಬಂತು. ಸಬ್ಮಿಟ್ ಅಂತೋತ್ರಿ. ಎಸ್ ಸಕ್ಸಸ್ಫುಲ್. ಓಕೆ. ಈಗ ಬಂಡಲ್ ನಂಬರ್ ಪ್ಯಾಕೆಟ್ ನಂಬರ್ ಡೌನ್ಲೋಡ್ ಮಾಡ್ಕೋಬೇಕು. ಪ್ಯಾಕೆಟ್ ಜನ್ರೇಷನ್ ಮೇಲೆ ಹೋಗ್ರಿ. ಮತ್ತು ಅಕಾಡೆಮಿಕ್ ಇಯರ್ 2022-23 ತೊಗೊಳ್ರಿ. ಇದಾಗ ಸೆಪ್ಟೆಂಬರ್ ತೊಗೊಳ್ರಿ. ವ್ಯೂ ಬಂತೋತ್ರಿ. ಅಲ್ಲಿ ಸಬ್ಜೆಕ್ಟ್ ಕೋಡ್ ಹಾಕ್ರಿ. 012 ECO 011 ಅಲ್ಲಿ ವ್ಯೂ ಜನ್ರೇಟ್ ಪ್ಯಾಕೆಟ್ ಅಂತ ಇರ್ತದೆ. ನಂತರ ಪ್ರಿಂಟ್ ಪ್ಯಾಕೆಟ್ ನಂಬರ್ ಅಂತ ಇರ್ತದೆ. ಪ್ರಿಂಟ್ ಪ್ಯಾಕೆಟ್ ನಂಬರ್ ಮೇಲೆ ಕ್ಲಿಕ್ ಮಾಡಿರಿ. ಓಕೆ. ತಳಗ ಪ್ರಿಂಟ್ ಆಪ್ಷನ್ ಬರ್ತದೆ, ಅಲ್ಲಿ ಪ್ರಿಂಟ್ ಅಂತ ಹೋತ್ರಿ. ಅಲ್ಲಿ ಕಾಪೀಸ್ 2 ಕಾಪಿ ತೊಗೊಳ್ರಿ. ಒಂದು OC, ಒಂದು ವಿಶ್ವವಿದ್ಯಾಲಯ ಕಳಿಸ್ಬೇಕು.
ನೆಕ್ಸ್ಟ್ ಬಂಡಲ್ ಜನ್ರೇಷನ್ ಅಂತ ತಗೊಳ್ರಿ. ಅದರಲ್ಲಿ ಅಕಾಡೆಮಿಕ್ ಇಯರ್ 2022-23 ಆಗಸ್ಟ್ ಸೆಪ್ಟೆಂಬರ್ ಸೆಲೆಕ್ಷನ್ ಮಾಡ್ಕೊಳ್ರಿ. ವೀಕ್ 1 ಸೆಲೆಕ್ಷನ್ ಮಾಡ್ಕೊಳ್ರಿ. ಇಲ್ಲಿ ಸಬ್ಜೆಕ್ಟ್ ಕೂಡ ಹಾಕ್ರಿ 012 ECO 11 ಬಂಡಲ್ ಜನ್ರೇಷನ್ 2022-23 ಆಗಸ್ಟ್ ಸೆಪ್ಟೆಂಬರ್ ವಿವೋ ಅಲ್ಲಿ ಕೂಡ 012 ECO 011. ಇಲ್ಲಿ ವ್ಯೂ ಜನರೇಟೆಡ್ ಬಂಡಲ್ ನಂಬರ್ ಪ್ರಿಂಟ್ ಬಂಡಲ್ ನಂಬರ್ ಅಂತ ಹೇಳ್ತೇವೆ. ಪ್ರಿಂಟ್ ಬಂಡಲ್ ನಂಬರ್ ಮೇಲೆ ಕ್ಲಿಕ್ ಮಾಡಿರಿ. ಓಕೆ, ತಳಗೆ ಪ್ರಿಂಟ್ ಆಪ್ಷನ್ ಬರುತ್ತೆ. ಅಲ್ಲಿ ಪ್ರಿಂಟ್ 2 ಕಾಪಿ 2 ಅಂತ ಮಾಡ್ಕೊಳ್ಳಿ. ತಳಗೆ ಪ್ರಿಂಟ್ ಅಂತೇಳಿ ಓದ್ತೀರಿ. ಈಗ ಇಲ್ಲಿಗೆ ಪರೀಕ್ಷೆಯ ಅಟೆಂಡೆನ್ಸನ್ನು ಹಾಕುವ ವಿಧಾನ, ಪರೀಕ್ಷೆಯ ಬಂಡಲ್ ಜನ್ರೇಷನ್ ವಿಧಾನ, ಪರೀಕ್ಷೆಯ ಪ್ಯಾಕೇಜ್ ಜನ್ರೇಷನ್ ವಿಧಾನದ ಈ ಒಂದು ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗ್ತದೆ. ಧನ್ಯವಾದಗಳು.